ನಮ್ಮ ಮುಂದಿನ ಜೋಡಿ ಅವ್ರ ಕಾನ್ಸೆಪ್ಟ್ ಇದೆಲ್ಲ ತುಂಬಾ ಯುನೀಕ್ ಆಗಿದೆ. ಅವ್ರು ಹೇಳ್ತಿದ್ದಾರೆ ಎಲಿಮಿನೇಟ್ ಆದ್ರೂ ಪರವಾಗಿಲ್ಲ, ನಮಗ್ ಕಾನ್ಸೆಪ್ಟ್ ನ ಮಾಡಿ ತೋರಿಸ್ತೀವಿ, ನೀವ್ ನೋಡಿ ಆಮೇಲೆ ಮಾತಾಡಿ ಅಂತ. ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಹಂಸ ಅಂಡ್ ಪ್ರತಾಪ್. So, Black Beauty Pratap and White Beauty Hamsa. Thank you for the compliment. ಯಾವ ಹಾಡಿ ಪರ್ಫಾರ್ಮ್ ಮಾಡ್ತಾರೆ ಇಬ್ರು? ಮನಸೆ 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 ಮನಸೆ. ಥ್ಯಾಂಕ್ ಯು. ಸೊ ಯುನೀಕ್ ಕಾನ್ಸೆಪ್ಟ್ ಅಂತ ಹೇಳಿದ್ರಿ. ಹೌದು, ಆಕ್ಚುಲಿ ಇನ್ನು ಒನ್ ಲೆಗ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಒನ್ ಲೆಗ್? ಓಕೆ, ಒನ್ ಲೆಗ್ ಡ್ಯಾನ್ಸರ್ ಆಗಕ್ಕೆ ಹೊರಟಿದ್ದಾರೆ ಪ್ರತಾಪ್. ನೋಡೋಣ, ಎಲಿಮಿನೇಷನ್ಸ್ ಇರುತ್ತೆ, ಪ್ಲೀಸ್ ಬಿ ಕೇರ್ಫುಲ್. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. मनसे मनसे थैंक यू निनगु मनसायितु कनसे कनसे थैंक यू ಒಲವೇ ಬರವಾಯಿತು ಭೂಮಿಗೆ ಮಳೆ ಹನಿ ಬರಲು ಸೂಚನೆ मनसे मनसे थैंक यू निनगु मनसायितु कनसे कनसे थैंक यू ಒಲವೇ ಬರವಾಯಿತು ಚಳಿ ಬಿಡಿಸುವ ಕುಲುಮೆ ಇದೆ, ಕಣ ಕಣದಲ್ಲಿ ಕಚಗುಳಿ ಇಡು ಚಿಲುಮೆ ಇದೆ. ಉಸಿರುಸಿರಲಿ ಪಿಸು ನುಡಿಗಳ ಕವನ ಇದೆ, ಚಡಪಡಿಸುವ ತಡಬರಿಸುವ ಚಲನ ಇದೆ. ಆಣೆ ಭಾಷೆ ಹಾಡಾಗಿದೆ, ಬಯಕೆ ಹರಕೆ ಜೊತೆ ಸೇರಿದೆ. ಈ ನನ್ನ ಧಮನಿಯ ಒಳಗು ನಿನ್ನದೇ ರೂಪವು. ಈ ನಮ್ಮ ಧರಣಿಯ ಹೊರಗು ನಮ್ಮದೇ ಲೋಕವು. ಆಹಾ मनसे मनसे थैंक यू निनगु मनसायितु ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು. ಸೂಪರ್ ಪ್ರತಾಪ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಅದ್ಭುತವಾದ ಪ್ರಯತ್ನ. ಸೀರಿಯಸ್ಲಿ ಹಂಸ ಪ್ರತಾಪ್. ಥ್ಯಾಂಕ್ ಯು. ಮಾಸ್ಟ್ರೆ, ಸ್ಟ್ರೈಟ್ ಅವೇ ಕಮೆಂಟ್ಸ್ ಕೇಳ್ಬೇಕು. ಪಾಪ ಸುಮಾರು ಹೊತ್ತಿಂದ ಹುಡುಗ ಈ ಕಾಲ್ಗೆ ಏನೇನೋ ಕಟ್ಕೊಂಡು ಅಲ್ಲಿ ರಕ್ತ ಸಂಚಲನ ಎಲ್ಲ ನಿಂತು ಜುಮ್ ಹಿಡಿದು ಆಮೇಲೆ ಅದನ್ನ ಕಟ್ ಮಾಡಿ ತೆಗಿಬೇಕು, ಎಲ್ಲ ಏನೇನೋ ಆಯ್ತು. ವೆರಿ ಡಿಫಿಕಲ್ಟ್. ಸಿಂಗಲ್ ಲೆಗ್ ಅಲ್ಲಿ ಡ್ಯಾನ್ಸ್ ಮಾಡೋದು ಅಥವಾ ಬಟ್ಟೆ ಕಟ್ಕೊಂಡ್ ಮಾಡೋದಂದ್ರೆ ತುಂಬಾನೇ ಕಷ್ಟ. ಅದೆರಡು ಕಾಲಿರೋ ನಮಗೆ ಗೊತ್ತಾಗಲ್ಲ. ಆ ಕಾಲ್ ಇಲ್ದಂತವ್ರಿಗೆ ಆ ಪೇನ್ ಏನಂತ ಗೊತ್ತಾಗುತ್ತೆ. ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ.
ಸೊ ಎಷ್ಟೋ ಜನ ಸ್ಪೋರ್ಟಿವ್ ಆಗಿ ತಗೊಂಡು ಹ್ಯಾಂಡಿಕ್ಯಾಪ್ಸ್ ಆದ್ರೂ ಕೂಡ ನಾವೇನಾದ್ರೂ ಒಂದು ಎಲ್ಲರ ತರ ನಾವು ಒಂದು ಅಚೀವ್ ಮಾಡ್ಬೇಕಂತೇಳಿ ಎಷ್ಟೋ ಜನ ಇವತ್ತು ಮರದ ಕಾಲ ಹಾಕೊಂಡು ಇವತ್ತು ಎಷ್ಟೋ ಜನ ಡ್ಯಾನ್ಸ್ ಮಾಡೋಂಥವ್ರು ಇದ್ದಾರೆ, ನೋಡಿದೀವಿ ನಾವು. ಸೊ ಈ ಸಾಂಗ್ ನಾನು ಆಕ್ಚುಲಿ ನಮ್ಮ ದೇಶದಲ್ಲಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಎಲ್ಲನಲ್ಲಿ ಯಾರೇ ಹ್ಯಾಂಡಿಕ್ಯಾಪ್ಸ್ ಇದ್ರಿಗೂ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್. ಖಂಡಿತ ಒಳ್ಳೇದಾಗ್ಲಿ. ಜಸ್ಟ್ 1 ವೀಕ್ ಬ್ಯಾಕ್ ನಾನು ನಮ್ಮ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ನಿಂತ್ಕೊಂಡಿದ್ದೆ, ಒಬ್ಬ ಹುಡುಗ ಬಂದ, ತುಂಬಾ ಗಟ್ಮುಟ್ಟಾಗಿದ್ದಾನೆ, ಬಾಡಿ ಬಿಲ್ಡರ್ ಆಕ್ಚುಲಿ. ಅವರು ಅವ್ರ ಫ್ರೆಂಡ್ ಬಂದು ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆದ್ರು. ಹೊರಗಡೆ ಬಂದು ಸರ್ ನಾನು ಡ್ಯಾನ್ಸ್ ಕಲಿಬೋದ ಅಂತ. ಓ ಯಾಕಪ್ಪ ಕಲಿಬಾರ್ದು, ಅದು ಫೀಸ್ ಕಟ್ಬಿಟ್ಟು ಏನಿದೆ ಅದನ್ನ ಇನ್ಸ್ಟ್ರಕ್ಟರ್ ಇರ್ತಾರೆ, ರಿಸೆಪ್ಷನಿಸ್ಟ್ ಇರ್ತಾರೆ, ಮಾತಾಡ್ಬಿಟ್ಟು ಹೋಗು ಅಂತಂದೆ. ಒಂದು ಹೆಜ್ಜೆ ಹೋಗ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಆಯ್ತು ಬಾಡಿ. ಮೋಸ್ಟ್ಲಿ ಅವ್ರಿಗೆ ಕಾಲ್ ಜೋಮೇನ ಹಿಡಿದಿರ್ಬೇಕು, ಅದಕ್ಕೆ ಮೋಸ್ಟ್ಲಿ ಆ ತರ ಹೋಗ್ತಾ ಇದ್ದಾನೆ, ಸ್ಟೆಪ್ಸ್ ಮೇಲೆ ಸುಮ್ಮನೆ ಇದೆ. ಮತ್ತೆ ವಾಪಸ್ ಬಂದು ಸರ್ ನನ್ನ ಕಾಲು ಮರದ ಕಾಲಿದೆ, ಪರವಾಗಿಲ್ವಾ, ನಾನು ಮಾಡಕ್ಕಾಗುತ್ತಾ ಅಂತ ಕೇಳ್ದೆ. ನಾನು ಇವ್ನಿಗೆ ಏನ್ ಹೇಳೋದು, ಅಷ್ಟು ಇಷ್ಟಪಟ್ಟು ಅಂದ್ರೆ ಬಾಡಿ ಬಿಲ್ಡ್ ಮಾಡಿದ್ದಾನೆ, ಅವನು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾನೆ. ಬಟ್ ಲೆಗ್ ನಮಗೆ ಗೊತ್ತಿಲ್ಲ, ನೀಟಾಗಿ ಪ್ಯಾಂಟ್ ಹಾಕೊಂಡ್ಬಂದಿದ್ದಾರೆ, ಒಂದು ಕಾಲಿಲ್ಲ, ಪೂರ್ತಿ ಕಾಲಿಲ್ಲ ಅವ್ನಿಗೆ. ಬಟ್ ಅವ್ನ ಫ್ರೆಂಡ್ ಡ್ಯಾನ್ಸ್ ಕ್ಲಾಸ್ ಸೇರಿದ್ರೆ ಅಂತ ಇವನು ಬಂದಿದ್ದಾನೆ ಜೊತೆಯಲ್ಲಿ, ನಾನು ಕಲಿಬೋದ ಅಂತ. ಚೆನ್ನಾಗಿರೋ ಕಾಲಿರೋರಿಗೆ ಕಲ್ಸೋದಕ್ಕೆ ಪ್ರಾಣ ಹೊರಟೋಗುತ್ತೆ ಇವಾಗ ಇರೋ ಹುಡುಗರಿಗೆ. ಅಂತ ಇವ್ನು ಕಾಲಿಲ್ದನ್ ಬಂದು ಕಲಿತಾ ಇದ್ದಾನೆ ಅಂತೇಳಿ ಅವ್ನಿಗೆ ನೋಡಪ್ಪ ಎಷ್ಟಾಗುತ್ತೆ ಅಂದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದು ಕಾಲ್ ಹಾಕ್ಸ್ಕೊಳ್ಳೋದಕ್ಕೆ, 1.5 ಲಕ್ಷ ರೂಪಾಯಿ ಆಗುತ್ತೆ ಅಂತೇಳಿ. ಡ್ಯಾನ್ಸ್ ಗೀನ್ಸು ಅದೆಲ್ಲ ಇಷ್ಟಪಡೋದು ಸಂತೋಷನೇ. ಜಿಮ್ಮಲ್ಲಿ ಕುತ್ಕೊಂಡು ಬಾಡಿ ಬಿಲ್ಡ್ ಮಾಡ್ಬೋದು, ಅಪ್ಪರ್ ಬಾಡಿ. ಬಟ್ ಇಲ್ಲಿ ಇಡೀ ಬಾಡಿ ಆಡ್ಬೇಕು, ಕಷ್ಟ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಇಲ್ಲೊಂದ್ ಕಡೆ ಸ್ಲಿಪ್ ಆಗಿ ಏನಾದ್ರು ಕಾಲ್ ಮುರಿದೋದ್ರೆ ಮತ್ತೆ 1.5 ಲಕ್ಷ ರೂಪಾಯಿ ಯಾರ ಹತ್ರ ಹೋಗ್ತೇನೆ. ನೀನು ಹೋಟೆಲ್ ಕೆಲಸ ಮಾಡ್ತಾರೆ ಹುಡುಗ, ಅವನು ಬೇಡ ಅಂತೇಳಿ ಬುದ್ಧಿ ಹೇಳಿ, ನಿನಗೆ ಏನಾದ್ರು ಅಷ್ಟು ಇಂಟ್ರೆಸ್ಟ್ ಇದ್ರೆ ಬಾ, ಕೂತ್ಕೋ, ನೋಡು, ಎಂಜಾಯ್ ಮಾಡು, ಮತ್ತೆ ಅವ್ನು ನಿಮ್ ಫ್ರೆಂಡ್ ಜೊತೆ ವಾಪಸ್ ಹೋಗು ಅಂತ ಹೇಳ್ದೆ. ಅದಾದ್ಮೇಲೆ ನೀನು ಒಂದು ವೀಕಲ್ಲಿ ಇದನ್ನ ಮಾಡಿ ತೋರಿಸ್ತಾ ಇದೆಯಾ ನಮಗೆ. ಹಂಗಂತಲ್ಲ, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಮಾಡೋದಕ್ಕಾಗಲ್ಲ. ಕೆಲವರು ಧೈರ್ಯ ಮಾಡಿ ಮಾಡ್ತಾರೆ, ವಿಲ್ ಪವರ್. ಓಕೆ ಪ್ರತಾಪ್ ಅಂಶ, ಒಳ್ಳೆ ಕಾನ್ಸೆಪ್ಟ್, ಒಂದು ವೆಲ್ ಟ್ರೈ, ಆಮೇಲೆ ಒಂದು ಇಂಪ್ಯಾಕ್ಟ್ ಆದ ಒಂದು ಮೆಸೇಜ್. ಬಟ್ ಪ್ರಾಪರ್ ರೌಂಡ್ ಅಂತ ಬಂದಾಗ ಇದು ಸ್ವಲ್ಪ ಬೆಟರ್ ಯುಟಿಲೈಸ್ಮೆಂಟ್ ಮಾಡ್ಕೊಂಡು, ಬಟ್ ನೀವು ಸಿಂಗಲ್ ಲೆಗ್ ಅಂದಿದ ತಕ್ಷಣ ನಿಮ್ಗೊಂದು ಅಷ್ಟು ಬಾರ್ಡರ್ ಬಂದ್ಬಿಡುತ್ತೆ, ಹಿಂಗೆ ಇರಬೇಕು ಅಂತ ಹೇಳಿ. ಸೊ ಓಕೆ, ಐ ಅಗ್ರೀಡ್. ಬಟ್ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಅಂತ ಬಂದಾಗ ಒಂಚೂರು ಇಂಪ್ರೆಸಿವ್ ಆಗೋ ತರ ಒಂದು ಎಸ್ಟಾಬ್ಲಿಷ್ಮೆಂಟ್ ಪ್ರಾಪರ್ಟಿನ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನೀವು ಅದನ್ನ ಏನ್ ನೀವು ಸಪೋರ್ಟಿಂಗ್ ಅಂತ ಯೂಸ್ ಮಾಡ್ಕೊಂಡಿದ್ರೆ ನೀವು ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. ಓಕೆ, ಬಟ್ ಈ ಪ್ರಾಪರ್ ರೌಂಡ್ ಆಗಿರೋದು ಇದು ಚೂರ್ ಬೆಟರ್ ಆಗಿ ಯೂಸ್ ಮಾಡಿದ್ರೆ ಏನಾದ್ರು ಬೇರೆ ಇಂಪ್ಯಾಕ್ಟ್ ಆಗೋ ತರ ಇದು ಚೆನ್ನಾಗಿರ್ತಾ ಇತ್ತು. ಓಕೆ, ಇಬ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಧಿ, ನಿಮ್ಗೆ ತುಂಬಾ ಕಷ್ಟ ಆಯ್ತು ಅನ್ಸುತ್ತಲ್ವಾ ಒಂದೇ ಕಾಲಲ್ಲಿ ಕಟ್ಕೊಂಡು ಡಾನ್ಸ್ ಮಾಡೋದು? ಮೊದಲನೇ ಸಲ ನಾನು ಇದನ್ನ ನೋಡ್ತಾ ಇರೋದು. ಬಟ್ ಐ ಥಿಂಕ್ ಅದನ್ನ ಇನ್ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ಬೋದಿತ್ತು, ನಾನು ಅಳ್ಬೋದಿತ್ತು. ಓಕೆ, ಬಟ್ ವೆರಿ ನೈಸ್ ಅಟೆಂಪ್ಟ್. ತುಂಬಾ ಸಾಫ್ಟ್, ಸ್ವೀಟ್, ರೊಮ್ಯಾಂಟಿಕ್ ನಂಬರ್, ಮತ್ತೆ ಬೇರೆ ಬೇರೆ ಇಮೋಷನ್ಸ್ ಇತ್ತು. ವೆರಿ ಗುಡ್ ಅಟೆಂಪ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಹಂಸ ಅಂಡ್ ಪ್ರತಾಪ್, ತುಂಬಾ ಚೆನ್ನಾಗಿತ್ತು ನಿಮ್ ಪರ್ಫಾರ್ಮೆನ್ಸ್. ಏನೋ ಹೇಳಿ, ಚಾಲೆಂಜಿಂಗ್ ಆಗಿತ್ತು. ಒಂದೇ ಪ್ರಾಪ್ ಯೂಸ್ ಮಾಡಿದ್ರು ಅಪ್ ಟು ದ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀರಾ ಅದನ್ನ. ಸೊ ರಿಯಲಿ ಹ್ಯಾಟ್ಸ್ ಆಫ್. ನೋಡೋಣ, ಎಲಿಮಿನೇಷನ್ ರೌಂಡ್ ಇದೆ, ನೀವು ಎಷ್ಟೇ ಕಷ್ಟಪಟ್ಟರು ಎಂಡ್ ರಿಸಲ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಟ್ರೂ ಅಲ್ವಾ? ಖಂಡಿತವಾಗ್ಲು.